ಮೊನ್ನೆಯಷ್ಟೇ ಹಠಾತ್ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಇನ್ನಿಲ್ಲ ಎಂಬ ಸುದ್ದಿ ಕೇವಲ ಸಿನಿಮಾ ರಂಗಕ್ಕೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ವಯಸ್ಸಲ್ಲದ ವಯಸ್ಸಿನಲ್ಲಿ, ಅಂದರೆ ಕೇವಲ 47 ವಯಸ್ಸಿಗೆ ದಿಲೀಪ್ ರಾಜ್ ತಮ್ಮ ಪತ್ನಿ ಹಾಗೂ 2 ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ. ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಪತ್ನಿಯನ್ನು ಸ್ಫೂರ್ತಿ ಎಂದು ಹೇಳುತ್ತಿದ್ದ ದಿಲೀಪ್ ರಾಜ್ ಈಗ ಮೌನಕ್ಕೆ ಜಾರಿದ್ದಾರೆ. ಇನ್ನೊಂದು ಬೇಸರದ ಸಂಗತಿ ಏನಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ದಿಲೀಪ್ ಹಾಗೂ ಅವರ ಪತ್ನಿ ತಮ್ಮ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವವರಾಗಿದ್ದರು. ಇದಕ್ಕೆ ತಯಾರಿಯೂ ನಡೆದಿತ್ತು. ಆದರೆ ಈಗ ಎಲ್ಲವೂ ಅದಲು ಬದಲಾಗಿದೆ. ತಮ್ಮ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದ ದಿಲೀಪ್ ರಾಜ್ ಯಾವುದೇ ಸಂದರ್ಶನದಲ್ಲೂ ಕೂಡ ತಮ್ಮ ಕುಟುಂಬವನ್ನೇ ತಮ್ಮ ಪ್ರಪಂಚ ಎಂದು ಹೇಳುತ್ತಿದ್ದರು. ಈ ವರ್ಷ ದಿಲೀಪ್ ರಾಜ್ ಹಾಗೂ ವಿದ್ಯಾ ಮದುವೆಯಾಗಿ 25 ವರ್ಷ ಆಗುತ್ತಿದ್ದು, ಅದಕ್ಕಾಗಿ ವಿವಾಹ ವಾರ್ಷಿಕೋತ್ಸವದ ಆಚರಣೆಗೆ ಎಲ್ಲವೂ ಸಿದ್ಧವಾಗುತ್ತಿತ್ತು. ಆದರೆ ಅದಕ್ಕೂ ಮೊದಲೇ ಇಡೀ ಕುಟುಂಬ ದುಃಖದಲ್ಲಿ ಮುಳುಗುವಂತೆ ಆಯಿತು. ತಮ್ಮ 25ನೇ ವೆಡ್ಡಿಂಗ್ ಆನಿವರ್ಸರಿಗೆ ಪತ್ನಿಗೆ ವಿಶೇಷ ಸರ್ಪ್ರೈಸ್ ಕೊಡಲು ತಯಾರಿ ಕೂಡ ನಡೆಸಿದ್ರಂತೆ. ಅದಕ್ಕಾಗಿ ಹೊಸ ಕಾರ್ ಒಂದನ್ನು ಬುಕ್ ಮಾಡಿದ್ದರು ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಆ ದೇವರು ಯಾಕೆ ಇಂತಹ ಸುಂದರ ಕುಟುಂಬವನ್ನೇ ದುಃಖಕ್ಕೆ ತಳ್ಳುತ್ತಾನೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.